ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತುಂಬಾ ದಿನ ಆಯ್ತು ಒಂದು ರಿವ್ಯೂನ ಕೊಡ್ಬೇಕಾಯ್ತು. ಸ್ವಲ್ಪ ಕಾರಣಾಂತರದಿಂದ ಕೊಡಕ್ ಆಗ್ಲಿಲ್ಲ. ಅಂತ ಒಂದು ಸಿನಿಮಾಗಳು ಕೂಡ ಯಾವ ಹೇಳ್ಕೊಳಂತ ಬಂದಿದ್ದಿಲ್ಲ ನನಗೆ. ಒಂದಿಷ್ಟು ಸಿನಿಮಾಗಳು ಇದು ಬಂದಿದ್ರಿಂದ ಈ ವಾರ ಸ್ನೇಹಿತರೆ ತುಂಬಾನೇ ಒಂದು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇಗೆ ಒಂದು ಒಳ್ಳೆ ಸಿನಿಮಾ ಬಂದಿತ್ತು ಸ್ನೇಹಿತರೆ. ಅದು ಒಳ್ಳೆ ರೊಮ್ಯಾನ್ಸ್ ಡ್ರಾಮಾ ಫ್ಯಾಮಿಲಿ ಮೂವಿ ಆಗಿರೋದ್ರಿಂದ ನಾನು ಹೋಗಿ ಫಸ್ಟ್ ಆಗಿ ರಿಲೀಸ್ ಡೇನ ಹೋಗ್ಬೇಕಂತ ಆಗಿದ್ದಿಲ್ಲ. ಸ್ವಲ್ಪ ಟೈಮ್ ಆಯ್ತು ಸ್ನೇಹಿತರೆ. ಹಾಗಾಗಿ ಇವತ್ತು ಈ ಸಿನಿಮಾನ ನೋಡ್ಕೊಂಡ್ ಬಂದಿದ್ದೆ ನೆನೆ ಹೋಗ್ಬಿಟ್ಟು. ತುಂಬಾ ಚೆನ್ನಾಗಿದೆ ಮೂವಿ. ಹಾಗಾಗಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರನೇ ಈ ಸಿನಿಮಾದ ಒಂದಿಷ್ಟು ಮೇಕಿಂಗ್ ನ ನಿಮ್ ಮುಂದೆ ಇಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಮತ್ತೆ ನನಗೆ ಏನಾಯ್ತು, ಒಂದಿಷ್ಟು ಪಾಸಿಟಿವ್ ನೆಗೆಟಿವ್ ಬಗ್ಗೆನೂ ನಿಮ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಏನ್ ಸಿನಿಮಾ ಕತೆ, ಯಾವ ಸಿನಿಮಾ, ಏನ್ ಕತೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಹಾಗೇನೆ ಕಮೆಂಟ್ ಮಾಡಿ, ಹಾಗೇನೆ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹೊಸಬ್ರು ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೇವೆ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ನಾನು ಹೇಳಕ್ ಹೊರಟಿರೋ ಸಿನಿಮಾ ಬಂದ್ಬಿಟ್ಟು ಸೀತಾ ಪಯಣ ಅಂತ ಹೇಳ್ಬಿಟ್ಟು. ಈ ಸಿನಿಮಾ ಆಲ್ಮೋಸ್ಟ್ ಆಲ್ ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ. ಎಲ್ಲಾ ಒಂದು ಭಾಷೆಯಲ್ಲೂ ಈ ಸಿನಿಮಾ ಡಬ್ ಆಗಿದೆ ಸ್ನೇಹಿತರೆ. ಈ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ ಡೈರೆಕ್ಷನ್ ಮಾಡಿರೋದು ನಮ್ಮ ಆಕ್ಷನ್ ಕಿಂಗ್ ಆಗಿರುವಂತ ಇವರು ಯಾರಪ್ಪ ಅಂತಂದ್ರೆ ಸ್ನೇಹಿತರೆ ಅರ್ಜುನ್ ಸರ್ಜಾ ಅವರು. ಈ ಒಂದು ಸಿನಿಮಾ 2014ರಲ್ಲಿ ಒಂದು ತೆರೆಕಂಡಂತ ಪ್ರೇಮ ಬರಹ ಅನ್ನೋ ಒಂದು ಸಿನಿಮಾ ಟೀಮ್ ಇಂದನೇ ಮತ್ತೊಂದು ಸಿನಿಮಾ ಅಂತಂದ್ರೆ ನಮ್ಗೆ ಒಂದಿಷ್ಟು ಸ್ನೇಹಿತರೆ. ಯಾಕೆಂತಂದ್ರೆ ಆ ಒಂದು ಟೀಮ್ ನಲ್ಲಿ ತುಂಬಾ ಜನ ಹೀರೋಗಳು ಬಂದು ಒಂದು ಸಾಂಗ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು. ಆ ಮೂವಿ 100 ಡೇಸ್ ಕೂಡ ಸೆಲೆಬ್ರೇಷನ್ ಮಾಡ್ತು. ಈ ಸಿನಿಮಾ ಕೂಡ ಅದೇ ತರದ ಒಂದು ಹೋಪ್ ನ ಇಟ್ಕೊಂಡಿರ್ತದೆ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದೆ ಸ್ನೇಹಿತರೆ. ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ನನಗೆ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಚೆನ್ನಾಗಿದೆ ಮೂವಿ. ಯಾಕೆಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ತಪ್ಪಾಗಲ್ಲ. ಈ ಒಂದು ಸಿನಿಮಾ ಫ್ಯಾಮಿಲಿನ ಕುತ್ಕೊಂಡು ನೋಡುವಂತ ಒಂದು ಒಳ್ಳೆ ಮೂವಿ. ಫೆಬ್ರವರಿ 14 ರಿಲೀಸ್ ಆಗಿದೆ. ಅದರಲ್ಲೂ ನಮ್ಮ ದಾವಣಗೆರೆಯಲ್ಲಿ ಸ್ನೇಹಿತರೆ ತ್ರಿಶೂಲ ತ್ರಿನೇತ್ರ ಟಾಕೀಸ್ ನಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಹೋಗಿ ನೋಡ್ಕೊಂಡ್ ಬನ್ನಿ. ಯಾರ್ಯಾರು ಸಿನಿಮಾ ನೋಡಿಲ್ವೋ ಒಂದ್ಸಲ ಹೋಗಿ ನೋಡ್ಬಿಟ್ಟು ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಸಿನಿಮಾ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸಿನಿಮಾನ ಆಲ್ರೆಡಿ ನೋಡ್ಕೊಂಡ್ ಬಂದಿರೋರ್ಗೆ ನಿಮಗೆ ಏನಂತು, ನಿಮಗೆ ಯಾವ ತರ ಇಷ್ಟ ಆಯ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇದೀನಿ. ಸ್ನೇಹಿತರೆ, ಈ ಸಿನಿಮಾ ಬಂದ್ಬಿಟ್ಟು ಈ ಒಂದು ಹೀರೋಯಿನ್ ಬಂದ್ಬಿಟ್ಟು ಸ್ನೇಹಿತರೆ ಅರ್ಜುನ್ ಸರ್ಜಾ ಅವರ ಒಂದು ಪುತ್ರಿ ಆಗಿರುವಂತ ಐಶ್ವರ್ಯ ಸರ್ಜಾ ಅವರು ಮೇನ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂತ ಇರೋದು. ಮತ್ತೆ ಹೀರೋ ಆಗ್ಬಿಟ್ಟು ಸ್ನೇಹಿತರೆ ಸುಧೀಂದ್ರ ಅವರು, ನಿರಂಜನ್ ಸುಧೀಂದ್ರ ಅಂತ ಹೇಳ್ಬಿಟ್ಟು ಇವರು ಒಂದು ಲೀಡ್ ರೋಲ್ ನಲ್ಲಿ ಈ ಸಿನಿಮಾ ಒಂದು ಪಯಣನ ತಗೊಳುತ್ತೆ ಸ್ನೇಹಿತರೆ. ಸೀತಾ ಪಯಣ ಅಂತ ಹೇಳ್ಬಿಟ್ಟು ಈ ಒಂದು ಹೀರೋಯಿನ್ ಸೀತಾ ಏನಿದಾರೆ ಇವರು ಒಂದು ಅಂದ್ರೆ ಲೈಫ್ ನಲ್ಲಿ ನಡೆದಿರೋಂತ ಒಂದಷ್ಟು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋ ಒಂದು ಇದನ್ನ ಕಾನ್ಸೆಪ್ಟ್ ನ ಇಟ್ಕೊಂಡು ಅವ್ರು ಹೋಗ್ತಾರೆ ಅಂತಂದೆ. ಈ ಒಂದು ಕತೆ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಅವರ ಜರ್ನಿನಲ್ಲಿ ನಡೆಯುವಂತ ಎಲ್ಲಾ ಘಟನೆಗಳ ಬಗ್ಗೆ ಒಂದಿಷ್ಟು ಸ್ನೇಹಿತರೆ ತೋರಿಸಿದ್ದಾರೆ. ಇನ್ನು ಪೂರ್ತಿಯಾಗಿ ನೀವು ನೋಡ್ಬೇಕಂದ್ರೆ ಸಿನಿಮಾನ ಹೋಗಿ ನೋಡ್ಬೇಕು. ಇನ್ನು ಈ ಸಿನಿಮಾದಲ್ಲಿ ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರೆ ಆಕ್ಷನ್ ಧ್ರುವ ಸರ್ಜಾ ಆಗಿರ್ಬೋದು, ಆಮೇಲೆ ಆಕ್ಷನ್ ಕಿಂಗ್ ಇವ್ರು ಆಗಿರ್ಬೋದು, ಅರ್ಜುನ್ ಸರ್ಜಾ ಆಗಿರ್ಬೋದು, ಇವರ ಒಂದಿಷ್ಟು ಪಾತ್ರಗಳು ಎಲ್ಲ ಒಂದ್ ಕಡೆ ನನಗೆ ಒಂದಿಷ್ಟು ಸರ್ಪ್ರೈಸಿಂಗ್ ಆಗಿತ್ತು. ಮತ್ತು ನನಗೆ ಎಕ್ಸೆಪ್ಟೇಷನ್ ಅಂತಾರಲ್ಲ ಸ್ನೇಹಿತರೆ, ಆ ತರ ಒಂದು ಒಪ್ಕೊಳ್ಳಕ್ಕೆ ಸಾಧ್ಯವಾಗದಷ್ಟು ಒಂದಿಷ್ಟು ತೋರಿಸಿದ್ದಾರೆ. ಆಮೇಲೆ ನಿಮಗೆ ವಿಜುವಲ್ಸ್ ಮಾತ್ರ ನಾನು ನೆಕ್ಸ್ಟ್ ಲೆವೆಲ್ ಅಂದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಈ ಸಿನಿಮಾದಲ್ಲಿ ವಿಜುವಲ್ಸ್ ನೋಡೋಕೋಸ್ಕರನೇ ಹೋಗ್ಬೇಕು, ಅಷ್ಟು ಚೆನ್ನಾಗಿ ಒಂದು ವಿಜುವಲ್ಸ್ ನ ಮಾಡಿದ್ದಾರೆ. ಇನ್ನು ಗ್ರಾಫಿಕ್ಸ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಇನ್ನು VFX ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ. ಎಲ್ಲೂ ಕೂಡ ನಮಗೆ ಬೋರ್ ಅನ್ಸಲ್ಲ. ಸಿನಿಮಾ ಕಥೆನ ಅಲ್ಲಲ್ಲಿ ಒಂದ್ ಸ್ವಲ್ಪ ಬೋರ್ ಅನ್ಸುತ್ತೆ, ಮತ್ತೆ ಬೇಡ ನಮ್ಗೆಲ್ಲ ಒಂದ್ ಕಡೆ ಬೇಕು ಅನ್ನೋ ತರ ಒಂದಿಷ್ಟು ಸೀನ್ಸ್ಗಳನ್ನ ಮಾಡಿದಾರೆ. ಅದು ನಮಗೆ ಬೇಕಾಗಿಲ್ಲ, ಅದ್ ನಮಗೆ ಬೇಡ, ಅದನ್ನ ನಾವು ಹೊರಗಡೆ ಹಾಕ್ಬಿಡೋಣ. ನಮಗ್ ಸಿನಿಮಾ ಕತೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಸ್ನೇಹಿತರೆ. ಸಿನಿಮಾ ಕತೆ ಓವರ್ ಆಲ್ ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಒಂದಿಷ್ಟು ತಂದೆ ಮಗಳ ಬಾಂಡಿಂಗ್ ಇದೆ, ಇಲ್ಲಿ ಒಂದು ಲವರ್ ಇದೆ, ಆಮೇಲೆ ಒಂದಿಷ್ಟು ಏನಪ್ಪಾ ಅಂತಾರೆ ಕೆಲವೊಂದಿಷ್ಟು ದನ ಕರುಗಳ ಬಗ್ಗೆ ಕಾಪಾಡೋ ಅನ್ನೋ ಒಂದು ಸೀನ್ಸ್ ಆಗಿರ್ಬೋದು. ಈ ತರ ಒಂದಿಷ್ಟು ಏನೇನೋ ಒಂದು ಮಿಕ್ಸಡ್ ಮಾಡಿ ತುಂಬಾ ಚೆನ್ನಾಗಿ ಒಂದು ಕಥೆನ ಮಾಡಿದ್ರೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಇನ್ನಲ್ಲಿ ನಮ್ಗೆ ತುಂಬಾ ಅವರಿಬ್ಬರ ಒಂದು ಮದುವೆ ನಂತರ ಬರುವಂತ ಒಂದು ಗೆಸ್ಟ್ಸ್ ಎಲ್ಲ ಒಂದು ಫ್ಯಾಮಿಲಿ ತರನೇ ಸೇರ್ತಾರೆ ಸ್ನೇಹಿತರೆ. ಇದು ಒಂದು ಸೀನ್ ತುಂಬಾ ಇಷ್ಟ ಆಗುತ್ತೆ. ಇನ್ನು ಸ್ನೇಹಿತರೆ, ಸಾಂಗ್ಸ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ಸಾಂಗ್ಸ್ ಗಳು ತುಂಬಾ ಚೆನ್ನಾಗಿದಾವೆ ಸ್ನೇಹಿತರೆ. ಇದರ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಅನೂಪ್ ರೂಬೆನ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದಾರೆ ಸ್ನೇಹಿತರೆ. ಸಾಂಗ್ಸ್ ಬಗ್ಗೆ ನಿಮ್ಗೆ ಹೇಳಕ್ಕೆ ಹೋಗ್ಬಾರ್ದು, ತುಂಬಾ ಚೆನ್ನಾಗಿ ಸಾಂಗ್ಸ್ ಗಳನ್ನ ಹಾಕಿದಾರೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸಾಂಗ್ಗಳು. ಒಂದ್ಸಲ ಸಾಂಗ್ಗಳನ್ನ ವಿಡಿಯೋ ಸಾಂಗ್ಸ್ ಆಗಿರ್ಬೋದು, ಆಡಿಯೋ ಸಾಂಗ್ಸ್ ಯೂಟ್ಯೂಬ್ ನಲ್ಲಿ ಲಭ್ಯ ಇದಾವೆ. ಒಂದ್ಸಲ ಹೋಗಿ ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ನಿಮಗೆ ಏನಾದ್ರೂ ಈ ಸಿನಿಮಾದ ಸಾಂಗ್ಗಳು ಕೇಳಿದ್ರೆ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಸಿನಿಮಾನ ಯಾರ್ಯಾರು ನೋಡ್ಕೊಂಡ್ ಬಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಿಮಗೆ ಕೇಳ್ಕೊಳೋದು ಒಂದೇನೆ, ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ
ಸಿನಿಮಾನ ಬೆಳೆಸಿ, ಅದರಲ್ಲೂ ನಮ್ಮ ಒಂದು ಕನ್ನಡ ಸ್ಟಾರ್ಗಳು ಒಂದಿಷ್ಟು ಕಷ್ಟಪಟ್ಟು ಸಿನಿಮಾನ ಮಾಡಿದಾಗ, ಇಷ್ಟಪಟ್ಟು ಸಿನಿಮಾನ ಮಾಡಿದಾಗ ಒಂದು ಸಲ ಹೋಗಿ ನಾವು ನೋಡೋದ್ರಾಗ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಕನ್ನಡ ಸಿನಿಮಾ ಉಳಿಸಿ, ಕನ್ನಡ ಸಿನಿಮಾ ಬೆಳೆಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಮೂವಿ ಮುಖಾಂತರ ಮತ್ತೆ ಬರ್ತೀನಿ. ಎಲ್ಲರೂ ಕೂಡ ಶುಭೋದಯ.